ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀವಿ. ಏನು ಚಾಲೆಂಜ್ ವಿಡಿಯೋ ಅಂದರೆ ಮೇಕಪ್. ನನ್ನ ತಮ್ಮ ನನಗೆ ಮೇಕಪ್ ಮಾಡ್ತಾನೆ. ಇಲ್ಲಿ ನೋಡಿ ಆಲ್ರೆಡಿ ಎಲ್ಲ ಐಟಮ್ಸ್ ತಂದುಬಿಟ್ಟಿದ್ದೀನಿ. ಇದರಲ್ಲಿ ನಾನು ಅವನಿಗೆ ಯಾವ್ದು ಯಾವಾಗ ಯೂಸ್ ಮಾಡಬೇಕು ಅಂತ ಏನು ಹೇಳಲ್ಲ. ಅವನೇ ಎಲ್ಲ 1 by 1 ಸ್ಟೆಪ್ ಬೈ ಸ್ಟೆಪ್ ಇದು ಮಾಡ್ತಾನೆ. ನಾನು ಹೇಳ್ಕೊಡ್ತೀನಲ್ಲ, ಯಾರು ಗೈಡ್ ಮಾಡೋಂಗಿಲ್ಲ. ಮತ್ತೆ ಚಾಲೆಂಜ್ ಅಂತ ಹೆಂಗ್ ಗೊತ್ತಾಗುತ್ತೆ ಅವನಿಗೆ? ಪಾಪ ಅವ್ನಿಗೆ ಗೊತ್ತಾಗ್ಬೇಕು, ಯಾಕೆ ಎಲ್ಲ ನೋಡಲ್ವಾ. ಹೆಂಗ್ ಗೊತ್ತಾಗ್ಬಿಡುತ್ತೆ ಪಾಪ. ಅವನೇ ನಿನ್ ಮೇಕಪ್ ಮಾಡ್ಕೊಳ್ಳೋ ಯಾವಾಗ ನೋಡ್ತಾನ. ಗೊತ್ತಿಲ್ವಾ? ಇದೇ ನನ್ಗೆ ಗೊತ್ತಿಲ್ವೇನೋ. ಅದೇನೋ ಗೊತ್ತು, ಲಿಪ್ಸ್ಟಿಕ್ ಅಂತ ಇದೇನಾ? ಆಮೇಲೆ 1 by 1 ಯಾವ್ದು ಹಾಕೋಬೇಕು ಅಂತ. ಏನ್ ಕ್ರೀಮು? ಸನ್ಸ್ಕ್ರೀನ್, ಫೌಂಡೇಶನ್, ಇದು ಲ್ಯಾಕ್ಮಿ. ಇದಚ್ಚಿದ್ಮೇಲೆ ಇದಚ್ತಾರ. ಬರೀ ಇಂಥದೆಯ ಹಚ್ಕೊಂಡ್ಬೇಕು. ಸರಿ, ಇದೇನು? ಅದಾ ಪೆನ್ಸಿಲ್. ಪೆನ್ಸಿಲ್? ಏನ್ ಪೆನ್ಸಿಲ್ ಇದು? ಲಿಪ್ ಪೆನ್ಸಿಲು. ಕೇಳದ್ನಾ? ನೀನೆಲ್ಲ ಹೇಳ್ಕೊಟ್ರೆ ಶಟಾಪ್. ಅವ್ನಿಗೆ ಗೊತ್ತೇ ಇಲ್ಲ. ಎರಡು ಲಿಪ್ ಪೆನ್ಸಿಲೇನಾ? ಎರಡು ಲಿಪ್ಸ್ಗೆ ಹಚ್ಬಿಡ್ತೀಯಾ? ಲಿಪ್ಸ್ ಮೂತಿಗೆ ಹಾಕ್ಬಿಡ್ತೀನಿ. ಗೈಸ್ ನೋಡ್ಕೊಳ್ಳಿ, ಇಲ್ಲಿ ಇಷ್ಟು ಐಟಮ್ಸ್ ಇದೆ. ಸೊ ಇಷ್ಟು ಐಟಮ್ಸ್ ಯೂಸ್ ಮಾಡಿ ಇವಾಗ ನನಗೆ ಮೇಕಪ್ ಮಾಡಬೇಕು. ನಾನು ಲಿಪ್ಸ್ಟಿಕ್ಸ್ ಅಲ್ಲಿ ಅವ್ನಿಗೆ ಆಪ್ಷನ್ ಕೊಟ್ಬಿಟ್ಟಿದ್ದೀನಿ. ಇವತ್ತು ಇನ್ನ ಮೇಕಪ್ ಸೆಟ್ ಅಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ. ಅದ್ಯಾವುದು ನಾವು ಯೂಸ್ ಮಾಡ್ತಾ ಇಲ್ಲ, ತಗೊಂಡಿಲ್ಲ. ನೋಡ್ಕೊಬಿಡಿ ನಾವು ಯಾವ್ಯಾವ್ದು ಯೂಸ್ ಮಾಡ್ತೀವಿ ಅಂದ್ಬಿಟ್ಟು. ಇಷ್ಟೇ ಗೈಸ್ ನಾವು ಯೂಸ್ ಮಾಡೋದು. ನಮ್ಮ ಪೂಜಾ ಲ್ಯಾಕ್ಮಿ ಫೌಂಡೇಶನ್ ಕಾಂಪ್ಯಾಕ್ಟ್ ಏನು ಯೂಸ್ ಮಾಡಲ್ಲ ಅವಳು. ಇದೆರಡು ನನಗೆ ಸಂಬಂಧನೇ ಇಲ್ಲ. ನಾನು ತುಂಬಾ ವರ್ಷಗಳಾಯ್ತು. ಇನ್ನ ಮಸ್ಕರ ಯೂಸ್ ಮಾಡ್ತೀನಿ. ಅಯ್ಯೋ ನಾನು ಹೇಳ್ತೀನಿ, ಇಷ್ಟು ಯೂಸ್ ಮಾಡ್ತೀನಿ. ಇದು ಯೂಸ್ ಮಾಡಲ್ಲ ಗೈಸ್, ಇನ್ ಲಿಸ್ಟಲ್ಲೇ ಇಲ್ಲ. ಇಷ್ಟು ನಾನು ಯೂಸ್ ಮಾಡೋ ಅಂಥ ಐಟಮ್ಸ್ ಈ ಮೂರು ನಾನು ಯೂಸ್ ಮಾಡೋದೇ ಇಲ್ಲ. ಎಸ್ಪೆಷಲಿ ಇದು ನಾನು ಯೂಸ್ ಮಾಡೋದು ಬಿಟ್ಟು ತುಂಬ ವರ್ಷಗಳೇ ಆಗೋಯ್ತು. ನಮ್ಮಮ್ಮ ಮಾತ್ರನೇ ಯೂಸ್ ಮಾಡೋದು ಇದನ್ನು. ಇವಾಗ ಮೇಕಪ್ ಚಾಲೆಂಜ್ಗೋಸ್ಕರ ತರಿಸಿದ್ದೀನಿ, ನೋಡೋಣ ಹೆಂಗೆ ಮಾಡ್ತಾನೆ ಅಂತ. ಇವತ್ತು ಚೆನ್ನಾಗಿ ಮಾಡೋ. ಮೇಕಪ್ ಮಾಡಿದ ತಕ್ಷಣ ನೆಕ್ಸ್ಟು ನಂಗೆ ಪೂಜೆ ಹುಡ್ಕೊಂಬರ್ಬೇಕು ನಿನ್ನ. ಗೊತ್ತು ಮೇಕಪ್ ಮಾಡಿ ಬಾರೋ. ಇದು ನಿಜಾನಾ? ನೋಡಿದ್ರ ಅವನು ಪಂಚಗಳು ಕೊಡ್ತಾನೆ ಇವನು. ಇದು ಸೇಯಿಂಗ್ ಎಷ್ಟು ಬ್ರದರ್ ಅಲ್ಲಪ್ಪ, ನಿನ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಳ್ಳೋದಕ್ಕೆ. ಮೇಕಪ್ ಚಾಲೆಂಜ್ ನೀನ್ ನೀಟಾಗಿ ಹೆಂಗ್ ಮಾಡಿದ್ರೆ ಹಂಗ್ ನಿನ್ಗೆ ಲೈಕ್ ಬರ್ತೈತೆ. ನಾನಲ್ಲ, ಆಡಿಯನ್ಸ್ ಲೈಕ್ ಕೊಡ್ತಾರೆ. ಏನ್ ಕೊಡ್ತಾರೆ? ಆಡಿಯನ್ಸ್ ಲೈಕ್ ಕೊಡ್ತಾರೆ, ಕಮೆಂಟ್ ಮಾಡ್ತಾರೆ. ಅದು ಬೇರೆ ಆಯ್ತು. ಚಾಲೆಂಜ್ ಬಿಡಿ, ಏನ್ ಇದನ್ನ ಅಷ್ಟೊಂದು ಕಷ್ಟವಾದ ಕೆಲಸ ಅಲ್ಲ. ನಮಗೂ ಏನಾದ್ರೂ ಒಂದು ಮೋಟಿವ್ ಇರ್ಬೇಕಲ್ಲ, ಮಾಡ್ತಾ ಇದ್ದಾರೆ. ಸರಿ 100 ರೂಪೀಸ್ ಕೊಡ್ತೀನಿ. ಕೊಟ್ಟಿಲ್ಲ ಅಂದ್ರೆ ಸರಿ 100 ಕೊಡ್ತೀನ, ಇಲ್ಲೇ ಇಕ್ಬಿಡ್ತೀನ. ಇದು ನಿಜಾನಾ? ನೋಡಿ ಗೈಸ್, ಚೆನ್ನಾಗಿ ಮಾಡಿದ್ರೆ ಮಾತ್ರ. ಆದ್ರೆ ಕಮೆಂಟ್ ಮಾಡ್ಬೇಕು ಯಾರಾದ್ರೂ, ಗೊತ್ತಮ್ಗೆ 100 ಕೊಡ್ರಿ ಅಂತ. 500 ಹೇಳಿದ್ರು ಕೊಡ್ತೀನಿ ನಾನು. ಓಕೆ, ಯಾರು ಹೇಳಿಲ್ಲ ಅಂದ್ರೆ ಅದು ನಿನ್ ಪ್ರಾಬ್ಲಮ್, ನನ್ಗೆ ಗೊತ್ತಿಲ್ಲ. ಆಡಿಯನ್ಸ್ ಯಾರು ಮಾಡಿಲ್ಲ ಅಂದ್ರೆ ನೀನ್ ಮೇಕಪ್ ಚೆನ್ನಾಗಿ ಮಾಡಿಲ್ಲ ಅಂತ ಅರ್ಥ. ಇದ್ರ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಟ್ಲೀಸ್ಟ್ ಒಂದು ಲೈಕ್ ಒಂದು 10 ಲೈಕ್ಸ್ ಆದ್ರೂ ಬರ್ಬೇಕು ನೀನು ಮಾಡಿರೋ ವಿಡಿಯೋಗೆ. ಓಕೆ, ನಾನು 100 ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಓನ್ಲಿ 10. ಹಂಗಂದ್ಬಿಟ್ಟು ಹೋಗ್ಬಿಟ್ಟು ನೀನು ಎಲ್ಲರ ಹತ್ರನೂ ಮಾಡಿಸ್ಕೊ ಬಂದ್ಬಿಟ್ಟಿಯಾ? ಗೈಸ್ ನೋಡಿ, ಕಮೆಂಟ್ ಮಾಡಿ, ಇಲ್ಲ ಲೈಕ್ ಮಾಡಿ. ನಮ್ಮ ಗೌತಮ್ಗೆ 100 ಇಲ್ಲಾಂದರೆ 500 ಎಷ್ಟು ಕೊಡಬೇಕು ಅಂತ ಕಮೆಂಟ್ ಮಾಡಿ. ಅದ್ರ ಮೇಲೆ ಮಾಡಬೇಡಿ. ಮಾಡಿ ಗೈಸ್, ನೋಡಿ ಗೈಸ್. ಕೊಡಲ್ಲ ಅಲ್ಲಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಇಲ್ಲಿ ಯಾರು ನಿನ್ನ ಗೈಡ್ ಮಾಡಲ್ಲ. ಗೈಡ್ ಮಾಡ್ತೀವಿ ಅವನ್ನ. ನೋ, ಹೇಳ್ಬೇಕಾ? ಫಸ್ಟ್ ಯಾವ್ದಾಗ್ತೀಯಾ? ಅದೇ ಹೇಳ್ತಾ ಇದ್ದೀನಲ್ಲ, ಇವಾಗ ಚಾಲೆಂಜ್ ಅಂತ. ನೀನು ಚೆನ್ನಾಗಿ ಮಾಡಿದ್ರೆ ನಿನ್ಗೆ ಕೊಡಲ್ಲ. ಫೋನ್ ಪೇ ಇಲ್ಲ ಗೂಗಲ್ ಪೇ. ಫಸ್ಟು ಅಲೋವೆರಾ ಜೆಲ್ ಹಾಕು. ಅದೊಂದು ಕ್ರೀಮ್ ಬರುತ್ತೆ, ಇವಾಗ ಸದ್ಯಕ್ಕೆ ಅದಿಲ್ಲ, ಖಾಲಿ ಆಗಿಬಿಟ್ಟಿದೆ ಮಾಯಿಶ್ಚರೈಸಿಂದು. ಅದಕ್ಕೆ ಅಲೋವೆರಾ ಜೆಲ್ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಬಿಡು. ಡವ್ ಮಾಡ್ತಾ ಇದ್ದಾರೆ ಮಾಯಿಶ್ಚರೈಸರ್ ನಾನು ಏನು ಯೂಸ್ ಮಾಡಲ್ಲ. ಸನ್ಸ್ಕ್ರೀನ್ ಕೂಡ ನಾನು ಯೂಸ್ ಮಾಡಲ್ಲ. ಸ್ಟಾರ್ಟ್ ಮಾಡಬೇಕಿನ್ನ ಸನ್ಸ್ಕ್ರೀನ್ ಯೂಸ್ ಮಾಡೋದಕ್ಕೆ. ಯಾಕೆ ಒಂದು ತಗೊಬಂದಿದ್ದಲ್ಲ, ಇವು ಹಾಕಲ್ಲ. ಅದು ಪಿಂಪಲ್ಸ್ ಬಂದ್ಬಿಡ್ತು ಯೂಸ್ ಮಾಡಿ ಬಿಟ್ಬಿಟ್ಟೆ.
ಅದು ಕಾನ್ಸ್ಟೆಂಟಾಗಿ ಅಪ್ಲೈ ಮಾಡಿದ್ರೆ ಇಲ್ಲ ಮಾಯಿಶ್ಚರೈಸಿಂಗ್ ಕ್ರೀಮ್ ಬರುತ್ತೆ ಅದು ಹಾಕೋಬೇಕು. ಗೊತ್ತಾ ಅಲೋವೆರಾ ಜೆಲ್ ಯಾವುದು ಅಪ್ಲೈ ಮಾಡು, ಒಂದು 2 ಮಿನಿಟ್ಸ್ ಬಿಟ್ಬಿಡು. ಹೆಂಗೆ ಹೆಂಗೆ ನೀನು ಹೆಂಗೆ ಮಕ್ಕ ಉಜ್ಕೊಂತೀಯ ಹಂಗೆ ಉಜ್ಜು. ನಮ್ಮ ಗೌತಮ್ಗೆ ಫಸ್ಟ್ ಟೈಮ್ ಮಾಡ್ತಿರೋದು ಅದಕ್ಕೆ. ಪಾಪ ಅವ್ನಿಗೆ ಇನ್ನೊಂದು ಫೀಲಿಂಗ್ ಆಗಿಬಿಟ್ಟಿದೆ. ಏನು ಗೊತ್ತಾ, ನಮ್ಮ ಊರಲ್ಲಿ ಊರ ಹಬ್ಬ ಇತ್ತಲ್ವಾ, ಅವಾಗ ಗೌತಮ್ಗೆ ಮೇಕಪ್ ಮಾಡಿದ್ಲು ಪೂಜಾನು ಪ್ರಿಯಾಂಕಾ ಸೇರ್ಕೊಂಡು. ಆ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ, ಹಾಕೋಕ್ಕೆ ಆಗಿಲ್ಲ. ಹೋಗಿರೋದೆಲ್ಲ ಎತ್ಕೊಂತ ನೀವು ಕೆಳಗಡೆ ಇರೋದು ಎತ್ಕೊಳ ಅಂದ್ರೆ ಹೋಗಿರೋದು ಯಾಕೆ ಇಕ್ಕಿದ್ಯಾ ಅದರಲ್ಲಿ? ಅದೊಂಥರ ಡಾರ್ಕ್ ಆಗ್ಬಿಟ್ಟೈತಲ್ಲ ಅದು. ಸಾಕು ಇನ್ನೆಷ್ಟ ಬಲಿತೀಯಾ? ಸ್ವಲ್ಪ ಹಾಕೋದನ್ನ ಕ್ರೀಮ್ ಬಂದಾಗ ಬಲಿತಾನೆ ಗೈಸ್ ನಡೀಲಿ. ಅವ್ನು ಹೆಂಗೆ ಮಾಡಿದ್ರೆ ಮಾಡಿಸ್ಕೋಬೇಕು ನೀನು ಅಷ್ಟೇ. ಒಟ್ಟಿನಲ್ಲಿ ಅವ್ನು ಮೇಕಪ್ ಚೆನ್ನಾಗಿ ಮಾಡಿದಾನೆ ಇಲ್ಲ ಅಂತ ಲಾಸ್ಟಲ್ಲಿ ಗೊತ್ತಾಗೋದು. ಒಳ್ಳೇದು ಮಾಡ್ತದ. ಗೊತ್ತಾ ಹಿಂಗೆ ಹಿಡ್ಕ ಗೊತ್ತಾ ಹಿಂಗೆ ಹಿಡ್ಕೊಳ, ಕೆಳಗಡೆ ಒಂದು ಕೈ ಹಿಡ್ಕ, ಅವಾಗ ಒಂದು ಸಪೋರ್ಟ್ ಸಿಗುತ್ತೆ ಹಂಗೆ. ಮಾಡಿಸ್ಕೊಬೇಕು. ಅಯ್ಯೋ ನಿನ್ಗೆ ಯಾಕೆ ನಂಗೆ ಮುಲ ಮುಲ ಅಂತೈತೆ. ಅಯ್ಯಯ್ಯೋ ಬಾ ಈ ನನ್ನ ಫೇಸ್ ತುಂಬಾ ಡೆಲಿಕೇಟ್ ಕಣೋ, ಹಂಗೆಲ್ಲ ಜಾಸ್ತಿ ಏನೋ ಫೋರ್ಸ್ ಕೊಟ್ಟಿಲ್ಲ, ಇದು ಮಾಡ್ಬಿಟ್ಟು ಸ್ಮೂತ್ ಆಗಿ ಟ್ರೀಟ್ ಮಾಡಬೇಕು. ನೆಕ್ಸ್ಟ್ ಸ್ವಲ್ಪ ಹೊತ್ತು ಆರ್ಲಿರು. ಡ್ರೈ ಆಯ್ತಾ? ಸ್ಪ್ರೆಡ್ ಮಾಡಿಲ್ಲ ಇನ್ನ, ಇಲ್ಲೆಲ್ಲ ಫುಲ್ ಸ್ಪ್ರೆಡ್ ಮಾಡಬೇಕು. ಇರಲಿ ಬಿಡು, ಹೆಂಗೋ ಮಾಡ್ತಾವನೆ. ಗೈಸ್ ನಾನು ಫುಲ್ ಮೇಕಪ್ ಕಂಪ್ಲೀಟ್ ಆಗೋವರೆಗೂ ಮಿರರ್ ಅಲ್ಲಿ ನೋಡಕ್ ಹೋಗಲ್ಲ ಹಿಂಗ್ ಕಾಣಿಸ್ತೀನಿ ಅಂತ. ಫುಲ್ ಮೇಕಪ್ ಕಂಪ್ಲೀಟ್ ಆದ್ಮೇಲೆ ನೋಡೋಣ ಹಿಂಗ್ ಕಾಣಿಸುತ್ತೆ ಅಂತ. A few moments later. ನೆಕ್ಸ್ಟ್ ಫೌಂಡೇಶನ್. ಅದೇನೋ ಅದೇ ಆಡ್ಲಿರು ಆರೈತಾ ಸಾಕಾಕು ಆಗ ಇಲ್ಲೇನೆ. ನಾನು ಅದ್ಭುತ ಮಾಡ್ಬಿಡ್ತಾನೆ ಇವತ್ತು. ಎಷ್ಟೊಂದು ಹಾಕೊಂಡವನೆ. ಅದು ಬೇಗ ಬೇಗ ಉಜ್ಬೇಕಿಲ್ಲ ಅಂದ್ರೆ ಭೂತ ಥರ ಆಗೋಗ್ತಾಳೆ. ಡ್ರೈ ಆಗೋಗಿ ಬಿಡಬಾರ್ದು. ಹಿಂಗೆ ಹಾಕ್ಬಿಟ್ಟು ಬೇಗ 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 ಗೊತ್ತು ಎಲ್ರು ನೋಡಿ ನಗ ಥರ ಮಾಡ್ಬಿಡ ಗೊತ್ತು. ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಾಡು ಗೊತ್ತು. ಯಾಕೋ ಅಳು ಬರಂಗಾಗ್ತಾನೆ. ಇದೇನಿದು ಒಟ್ಟು ಅದರಲ್ಲಿ ಬ್ಲೆಂಡರ್ ಐತೆ ನೋಡು, ಅದ್ರಲ್ಲಿ ಮಾಡೋದು. ಬೇಗ ಬೇಗ ಮಾಡು, ಇಲ್ಲ ಅಂದರೆ ಆರೋಗ್ಬಿಡುತ್ತೆ. ಅಯ್ಯೋ ಏನೋ ಪಾತ್ರೆ ತೆಗ್ದು ಕತ್ತರ್ಗೂ ಹಾಕ್ಬೇಕು ಗೊತ್ತು, ಇಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ಮುಖ ಮಾತ್ರ ಬೆಳಗಿರುತ್ತೆ, ಕತ್ತತ್ರ ಎಲ್ಲ ಕರಗಿರುತ್ತೆ. ಮಾಡಿ ಫುಲ್ ಆಗ್ತದೆ ಕೈಗೆ ಕಾಲಿಗೆಲ್ಲ. ಅಲ್ಲಿ ಮಾಪಿನ ಗೈಸ್ ನೀ ಕರೆಕ್ಟಾಗಿ ಮಾಡಿದಾನ ನೀಟಾಗಿ. ಎಸ್ ನೋಡ್ಬೇಕಲ್ಲ ಗೊತ್ತಾಗುತ್ತೆ ಮಾಡ್ತಾನೆ ಅಂತ. ಕಾಸು ಕೊಡೋನು. ಕಾಂಪ್ಯಾಕ್ಟ್ ಕಾಂಪ್ಯಾಕ್ಟ್ ಹುಡ್ಕ ಏನೈತೆ ಕಾಂಪ್ಯಾಕ್ಟ್ ಅಂತ. ಕಾಂಪ್ಯಾಕ್ಟ್
ಕ್ರೀಮ್ ಹಾಕಿದ್ಮೇಲೆ ಏನು ಹಾಕ್ತಾರೋ? ಇದಾ ಹ್ಞೂ ಕಾಂಪ್ಯಾಕ್ಟ್ ಕಾಂಪ್ಯಾಕ್ಟ್ ಅದೇ ಕಾಂಪ್ಯಾಕ್ಟ್ ಪೌಡರ್. ಬ್ಲ್ಯಾಕ್ ಮೀ ಪೌಡರ್. We call it as compact, bro. ಯಾಕೋ ಬಂದ್ಬಿಟ್ಟಾನ ಯಾಕೋ ಬಂದ್ಬಿಟ್ಟಾನ ಮಕ್ರಿ. ಇನ್ನೂ ಇಲ್ಲ ಇರೇ, ಅದೆಲ್ಲ ಬ್ಲೆಂಡ್ ಮಾಡಬೇಕಲ್ಲ. ಅದರಲ್ಲ, ಅದರಲ್ಲೇ ಬರೀ ಕ್ರೀಮ್ ಹಾಕೋದಷ್ಟೇ. ಜಾಸ್ತಿ ಆಗ್ಬಿಟ್ಟೈತೆ ಅಂದ್ಬಿಟ್ಟು ಒರೆಸ್ತಾವನ ಅದರಲ್ಲಿ. ಪೌಡರ್ ಅದಕ್ಕೋಬೇಡ, ಅದರಲ್ಲೇ ಬ್ಲೆಂಡ್ ಇದು ಮಾಡು. ಹಿಂಗೆ ನನ್ನ ಪಾತ್ರೆ ಉಜ್ತಾವ ನಾನು ಫೀಲ್ ಆಗ್ತೈತೆ. ಹಂಗೇನ ಪಾತ್ರೆ ಉಜ್ಜೋದು, ಹಿಂಗೆ ಉಜ್ಜೋದು ನೋಡಿ. ಈಗ ಪಾತ್ರೆ ಹಿಂಗ್ತಾನೆ ಉಜ್ತಾರೆ, ಹಿಂಗ್ತಾನೆ ಉಜ್ತಾರೆ. ಅದು ಅಂತ ಬರೀ ಗೊತ್ತಾ ಐಬ್ರೋ ಪೆನ್ಸಿಲು. ಗಟ್ಟಿಗೆ ತಿಕ್ತಾವನಮ್ಮ. ಜಾಸ್ತಿ ಡಾರ್ಕ್ ಹಾಕ್ಬೇಡ, ಸುಮ್ಮನೆ ಲೈಟಾಗಿ ತಿಕ್ಕೊಳಗೆ ಆಲ್ರೆಡಿ ತಿಕ್ಕಾಗೈತೆ. I'm worried about my face. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. I knew it. ಸುಮ್ಮನೆ ಲೈಟಾಗಿ ಮಾಡೋ. ಫೋರ್ಸ್ ಆಗಿ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ಜೋರಾಗಿ ಪ್ರೆಸ್ ಮಾಡ್ಕೋಬಾರ್ದು, ಸುಮ್ಮನೆ ಲೈಟಾಗಿ ಮಾಡು. ಓಕೆ, ಫೋಟಾಗಿ ಮಾತ್ರ ಚೆನ್ನಾಗಿರುತ್ತೆ ಅಪ್ಪದ. ರಿಯಲ್ ಆಗಿ ನೋಡಕ್ಕೆ ಭೂತ ತರನೇ ಇರ್ತೀನಿ ಮತ್ತೆ. ಪೇಂಟ್ ಮಾಡೋ ಥರ ಮಾಡ್ತಾವನೆ. ಇಟ್ಕೊಂಡ್ರಪ್ಪ ಇದು ನೋಡೋದು. ಕಲರ್ ಬೇಕಾ? ಆ ಕಲರ್ ಹಾಕ, ನಿನ್ಗೆ ಇಷ್ಟ ಆಗಿರೋ ಕಲರು. ಥ್ಯಾಂಕ್ ಗಾಡ್ ಒಳ್ಳೆ ಕಲರ್ ಚೂಸ್ ಮಾಡಿದ್ದಾನೆ ಗೈಸ್. ಬ್ಲ್ಯಾಕ್ ಏನಾ? ಬ್ಲ್ಯಾಕ್ ಏನಾ? ಇದೆಲ್ಲ ಹಾಳು ಮಾಡ್ಬಿಟ್ಟ ಮೆಂಟಲ್. ಸುಮ್ಮನೆ ಲೈಟಾಗಿ ಮಾಡ್ಕೋ. ಒಂದು ಕಲರ್ ಉಜ್ಬಿಟ್ಟು ಇನ್ನೊಂದು ಕಲರ್ ಮೇಲೆ ಇಕ್ತಾವ ಅವ್ನು ಬ್ರಷ್. ಏನೋ ಮಾಡ್ತಾನೆ ಗೈಸ್ ಇವನು. ನನ್ನ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಆನ್ ಮಾಡ್ತಾನೆ. ನೋಡಿ ಗೈಸ್ ಹೆಂಗ್ ಮಾಡಿದ್ದಾನೆ. ವಾವ್, ಸೋ ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್. ನೆಕ್ಸ್ಟು ಹೈಲೈನರ್ ಇಲ್ಲ ಕಾಜಲ್. ಮಸ್ಕಾರ ಮಸ್ಕಾರ ಇರುತ್ತೆ. ಅವನಿಗದು ಗೊತ್ತೇ ಇಲ್ಲ ಹೆಂಗೆ ಹಾಕೋದು ಅಂತ. ರೆಪ್ಪೆಗಳಿಗೆ ಹಾಕೋದು. ಕಣ್ಣು ಶಾರು ಅವನು. ಕಣ್ಣು ಶಾರಪ್ಪ. ಮೇಲಕ್ಕೆ ಮೇಲಕ್ಕೆ ಅನ್ನೋ, ಕೆಳಗಡೆಯಿಂದ ಮೇಲಕ್ಕೆ. ಅದು ಪಕ್ಕದಲ್ಲೆಲ್ಲ ಸ್ಪ್ರೆಡ್ ಆಗಬಾರ್ದು. ಹೋಯ್ತು ಅದು. ಇದ್ರಲ್ಲಿ ಮಾಡು. ಟಿಶ್ಯೂ ಪೇಪರಾ? ಅಷ್ಟೇ ತಾನೇ. ಇದರಲ್ಲೇ ಮಾಡು ಒಂಚೂರು. ಅಷ್ಟೇ ಬಿಡು. ನೆಕ್ಸ್ಟ್ ಕಾಜಲ್ ಹಾಕು. ಕಾಜಲ್ ಕಾಜಲ್
ವಾ ಯಾವುದು ಅಂತ ಗೊತ್ತಿಲ್ಲ ಅವ್ನು ಹುಡುಕ್ತಾವನೆ ಅದೇನೋ ಏ ಸುಮ್ಮನೆ ಯಾರೋ ಅವ್ನು ಹುಡುಕ್ತಾ ಅಂತಾನೆ ಅಷ್ಟೇ ಅದು ಹೋಗ್ಬಿಟ್ಟೈತೆ ಹೊಸದು ಓಪನ್ ಮಾಡಿ ಎಲ್ಲ ಕೊಡಿ ಎಲ್ಲ ಎಲ್ಲ ಅಯ್ಯೋ ಕಣ್ಣಿಗೆ ಟಿವಿ ಬಿಡಾಗೋಯ್ತು. ಹೇ ನೀನ್ ದಾನಕ್ ಮಾಡ ಹೇ ಹೇ ಸುಮ್ಮನೆ ಹೋಗಕ್ಕೆ ಒಂದು ಕೊಡ್ತಾನೆ ನೋಡೋನು. ನಂಗೆ ಭಯ ಆಗ್ತೈತೆ ಏನಾಗಲ್ಲ ಕುತ್ಕೋ. ಆಗಲ್ಲ ಹೊರಟೋಯ್ತು ಇನ್ನ ಕಳಿಸ್ತೀನಿ ಗೊತ್ತು ಒಳಗಡೆ ಎಲ್ಲ ಗೊತ್ತು ಇನ್ನೊಂದು ಸ್ವಲ್ಪ ಕೆಳಗಡೆಗೆ ಹಾಕೋ. ಏ ಇದೆ ಅಲ್ಲೇ ನಿನ್ ಕೈ ಒಂಥರ ವಾಸನೆ. ಫೌಂಡೇಶನ್ ಎಲ್ಲ ಮುಟ್ಟಿದಾನೆ ಅದೇನೋ ಒಂಥರ ಹೊಸದು ಬುಕ್ ಏನಾದ್ರು ಬಲೂನ್ ಸ್ಮೆಲ್ ಬರ್ತೈತೆ ಅವ್ನ ಕೈ. ಚೆನ್ನಾಗಿ ಆಗ್ತಾನಿದೆ ಹಾಕ್ಬೇಕಾದ್ರೆ ಏನು ಪೂಜೆಗೆ ಅರ್ಜೆಂಟು ಗೈಸ್. ಆಲ್ರೆಡಿ 20 ಮಿನಿಟ್ಸ್ ಕಂಪ್ಲೀಟ್ ಆಗಿದೆ ಇವರ ಮೇಕಪ್ ಮಾಡೋ ಅಷ್ಟರಲ್ಲಿ. ಇನ್ನೂ ಎಷ್ಟು ಟೈಮ್ ತಗೊತಾರೋ ಗೊತ್ತಿಲ್ಲ. ನಮ್ಮ ವ್ಲಾಗು ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ಎಷ್ಟು ಟೈಮಿಂಗ್ ತಗೊತಾರೋ ನೋಡ್ತೀನಿ ಗೈಸ್. ಐಲೈನರ್ ಹಾಕೋದು ಕಾಜಲ್ಲ ತಿರುತವನೆ ಅದೇ ಹಾಕ್ಬಿಟ್ಟು ಹಿಂಗ್ ಮಿಂಕ್ಸ್ ಆಗ್ತಿರ್ತಾನೆ ಅದನ್ನ ಈ ಸೈಡ್ ಬಂದ್ಬಿಟ್ಟು ಹಿಂಗ ಕಾಜಲಲ್ಲಿ ಎಳಿತವನೆ. ನಮ್ಮ ಹೇಳ್ದೆ ಬಿಡ್ತಾರೆ. ಕಣ್ ಮೇಲೆ ಹಾಕ್ಬೇಕಾ? ಹ್ಞೂ ಇಲ್ಲ ಇಲ್ಲ ಹಿಂಗೆ ಮೇಲೆ ಹಾಕ್ಬೇಕಾ? ಹ್ಞೂ ಇಲ್ಲ ಇಲ್ಲ ಹಿಂಗೆ ಎಳ್ದು ಬಿಟ್ಟ ಅಮ್ಮ ಎಳ್ದು ಬಿಟ್ಟ ಇದೆ, ಇದೆ. ಅಲ್ಲಾಡ್ಬಿಡ್ಲ ನಾನೇನು ಅಲ್ಲಾಡೇ ಇಲ್ಲ ಕಳ್ಳನ ಮಗನೇ. ನೀನು ಹಾಕೋವರೆಗೂ ಸೈಲೆಂಟಾಗಿ ಕುತ್ಕೋಬೇಕು. ಅವ್ನು ಹೆಂಗೆ ಹಾಕಿದ್ರೆ ಹಾಕ್ಸ್ಕೋಬೇಕು. ಪಾಡು ನಾನು ಸೈಲೆಂಟಾಗಿ ಕುತ್ಕೊಂಡೇ ಇದ್ದೀನಿ. ಅವನು ನನ್ಗೆ ಗೊತ್ತಾಗುತ್ತಲ್ಲ ಅದು ಹಿಂಗ್ ಮಾಡ್ತಾ ಇದ್ರೆ ಹೆಂಗೆ ಏನು ಅಂತ ಅದ್ರಲ್ಲಿ ಫೀಲ್ ಆಗ್ತೈತೆ. ಹ್ಞೂ ಆ ಕಡೆಯಿಂದ ಹಿಂಗೇಳಿ. ಸೋ ನೈಸ್. ಚೆನ್ನಾಗಿ ಹಾಕಿದ ನಮ್ಮಯ್ಯ. Yes. ನೀನು ಮಿರರಲ್ಲಿ ನೋಡಿದ ತಕ್ಷಣ ಆಹಾ ಅನ್ಬೇಕು. ಲಿಪ್ಸ್ಟಿಕ್ ನೆಕ್ಸ್ಟ್. ನಮ್ಮ ಪೂಜಾ ಮೇಕಪ್ ಇಷ್ಟೇ. ಇನ್ನು ನೆಕ್ಸ್ಟು ಇದೆಲ್ಲ ತಗೊಂಡಾಗ ಅದಕ್ಕೆ ಎಷ್ಟು ಥರ ಬರುತ್ತೆ ಗೊತ್ತಾ ಲಾಸ್ಟಲ್ಲಿ. ಕನ್ಸೀಲರು ಅದೇನೋ ಬರುತ್ತೆ. ಸಿಂಪಲ್ ಮೇಕಪ್ ಯಾವುದಾದ್ರೂ ಹಾಕು, ನಿನ್ಗೆ ಇಷ್ಟ ಆಗಿರೋ ಕಲರ್. ಆಪ್ಷನ್ಸ್ ಕೊಟ್ಟರು ಲಿಪ್ಸ್ಟಿಕ್ ಯಾವ ಕಲರ್ ಆದರೂ ಹಾಕು, ನಿನ್ಗೆ ಇಷ್ಟ ಆಗಿರೋ ಕಲರ್. ಅರ್ಧ ಇದು ಅರ್ಧ ಹಾಕ್ಬೋದು ಮೇಲೆ ಅರ್ಧ ಒಂದು ಕಲರ್, ಕೆಳಗಡೆ ಅರ್ಧ, ಅಷ್ಟೇ. ಕೆಳಗಡೆ ಒಂದು ಕಲರ್ ಹಾಕು. ರೆಡ್ ಇದು ಮಾಡಿ ಇತ್ತೆ ನೋಡು. ಏನ್ ಮಾಡ ಅದು ಕೇಳ್ತಾ ಇದೀಯಾ? ಬಾಯ್ ಓಪನ್ ಮಾಡು. ಹೇಳು. ಚೆನ್ನಾಗಿ ಡಾರ್ಕ್ ಕೈತೆ ಅಷ್ಟೇ ಸೈಡಲ್ಲಿ.
ಡಾರ್ಕ್ ಆಯ್ತಾನೆ. ಡಾರ್ಕ್ ಆಯ್ತು ಇಲ್ಲಿ ಕ್ಲೀನಾಗಿ ಇಲ್ಲೆಲ್ಲ ಹಾಕಾಯ್ತು ಹಾಕ್ಬೇಕಾ ಇನ್ನ? ಇಲ್ಲಿ ಇಂಥ ಹತ್ರ ಹಾಂ ಹಾಕ್ಬೇಕು ಕೈಯಲ್ಲಿ ಹಾಕೋದು ಕೈಯಲ್ಲಿ ಅದು ಕಂಪ್ಟಿ ಹಿಂಗೆ ಅಂದ್ಬಿಡು. ಸೈಡ್ಗೆಲ್ಲ ಮತ್ತೆ ಸಾಕು ಹೋಗ್ಬಿಡು. ಅಲ್ಲೊಂದು ಹತ್ರ ಸೈಡ್ಗೆ ಹೊಲ್ಟೈತೆ ನೋಡು ಇಟ್ಸ್ಕ. ಮೇಕಪ್ ಕಂಪ್ಲೀಟ್ ಆಗೋಯ್ತು ಗೈಸ್. ಓಕೆ ಅಷ್ಟೇನಾ ಪೂಜಾ? ನಿಮ್ಗೆ ಮೇಕಪ್ ಮಾಡ್ಕೊಳ್ಳೋದು ಅಷ್ಟೇನಾ? ಲಿಪ್ ಲೈನರ್ ಅದು. ಇದು ಇಲ್ಲಿ ಲೈನ್ ಎಳಿಬೇಕು ಅಷ್ಟೇ. ಇವ್ರು ನಮ್ಮಮ್ಮ ಬಟ್ ಇಟ್ಕೊಳ್ಳೋದನ್ನ ಎತ್ಕೊಬಂದು ಕೊಟ್ಬಿಟ್ಟವ್ರೆ. ಅದೊಂದು ಕೊಟ್ಟ ಮೇಲೆ ವಾಪಸ್ ದೊಡ್ಡದಾಗಿ ವಿಡಿಯೋ ಚೆನ್ನಾಗಿ ಕಾಣಿಸ್ತೀಯ ಅಂತ. ಆಂಟಿ ಥರ. ಆಂಟಿ ಥರ ಆಂಟಿ ಥರ ಅವನಿಗಿಷ್ಟ. ಅದು ಚಿಕ್ಕದು ಬೇಕಾದ್ರೆ ಇಡ್ಬೋದು, ಇಲ್ಲ ಅದು ಐಲೈನರ್ ಐತಲ್ಲ ಅದರಲ್ಲೇ ಒಂದು ಚುಕ್ಕೆನ ಇಕ್ಬೋದು, ಅವನಿಷ್ಟ. ಓ ಸೋ ಬ್ಯೂಟಿ. ಅವನಿಗೆ ಬೇಜಾರಾಗುತ್ತೆ ಸ್ಟಿಕ್ಕರ್ ಹಾಕಿದ ತಕ್ಷಣ. ಇನ್ನೊಂದು ತಂದ್ಕೊಡ್ತೇನೆ ಸ್ಟಿಕ್ಕರು. ಲಾಸ್ಟ್ ಫೈನಲ್ ಬಟ್ಟಿಡ್ತಾ ಇದ್ದಾನೆ ಸ್ಟಿಕ್ಕರ್. ನಂದಿಕ್ಕಿದ್ದ ಅವನಿಗೆ ಬೇಜಾರಾಗೋಯ್ತು ನೋಡ್ಬಿಟ್ಟು, ಅದಕ್ಕೆ ಬೇರೆ ದಿಕ್ತವನು ಇವಾಗ. ಯಾಕೋ ಗೊತ್ತು, ಕಣ್ಣಿಗೆ ಕಾಣಿಸ್ತಾ ಇಲ್ಲಲ್ಲ ಗೊತ್ತು ಅವಳಿಡೋದು. ಈ ಥರ ಇಟ್ಕೊಡ್ತೇನೆ. ಓ ಮೈ ಗಾಡ್, ಅಷ್ಟ್ರ ಮೇಲೆನಾ ಸ್ಟಿಕ್ಕರ್ ಇಡೋದು? ಪೂಜಾ ನೀನು ಸೊಟ್ಟಿಗೆ ಯಾವಾಗಲೂ ಹೆಂಗೆ ಇಕ್ಕೊಂತೀಯ ಹಂಗೆ ಇಕ್ತಾನ ಅವನು. ಇಕ್ಕಿದೆ ನೋಡು. ಹಾಂ ಅಷ್ಟೇನಾ? ಹೇರ್ ಸ್ಟೈಲು ಮಾಡ್ತೀಯಾ? ಸ್ಟೈಲು. ಸುಮ್ಮನೆ ಹಂಗೆ ಇದು ಮಾಡು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಏನು ಮಾಡಬೇಕು? ಏನಾದರೂ ಮಾಡು, ಆ ಮೇಕಪ್ ಸೆಟ್ ಆಗೋ ಥರ. ಸುಮ್ಮನೆ ನಾನ್ ಕೂದಲು ಮಾತ್ರ ಕೊಡಬೇಡ, ಸುಮ್ಮನೆ ಹಿಂಗೆ ಕೂದಲು ಮಾತ್ರ ಕೊಡಬೇಡ, ಸುಮ್ಮನೆ ಹಿಂಗೆ ಮಾಡು ಗೊತ್ತು. ಕೂದಲು ಮುಂದಕ್ಕೆ ಬಿಟ್ಬಿಡಂಗೆ ಕೊಂಡೆ ಥರ ಹಿಂಗೆ ಎರಡು ಕಡೆ ಹಿಂಗೆ ಬಿಟ್ಬಿಡು. ನೋಡು ತಮ್ಮ ಮೇಕಪ್ ಮಾಡಿರೋದು ಹೆಂಗಿದೆ ಅಂತ. ಸೂಪರ್, ಸೋ ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್, ಸೋ ನೋಡ್ಬಿಟ್ಟು ಆಮೇಲೆ ನಾನು ರೇಟ್ ಮಾಡ್ತೀನಿ 10ಗೆ ಎಷ್ಟು ಕೊಡ್ಬೋದು ಅಂತ. ಹೌದಾ? ಅಷ್ಟೇ ಇನ್ನೇನು. ಇಲ್ಲ ಹಂಗೆ ಇರು, ಒಂದು ಫೋಟೋ ಕ್ಲಿಕ್ ಮಾಡ್ಕೊತೀನಿ ಹಂಗೆ ತಮ್ಮನೇ. ಏ ಬಾ ನೀನು ಎಲ್ಲಿ ಓಡೋಗ್ತೀಯ ಮೇಕಪ್ ಮ್ಯಾನ್? ಹಿಂಗಿಟ್ಕೊ. ಇರೋ ಫಸ್ಟ್ ಫಸ್ಟ್ ಇಲ್ಲಿ ಹೇಳು, ಆಮೇಲೆ ಹೇಳು. ಏನಂತ ಹೇಳ್ಬೇಕು? ಫಸ್ಟ್ ಹೇಳು ಆಮೇಲೆ. ಗೈಸ್ ನೋಡಿ ಗೈಸ್, ಫೈನಲಿ ನನ್ನ ಮೇಕಪ್ ಕಂಪ್ಲೀಟ್ ಆಗಿದೆ. ಇವನೇ ಮಾಡಿರೋದು ಮೇಕಪ್ಪು. ರೇಟ್ ಮಾಡಿ ಗೈಸ್, 10ಗೆ ಎಷ್ಟು ಕೊಡ್ತೀರಾ ಅಂತ. ನೋಡಿ ಗೈಸ್ ನಮ್ಮ ಪೂಜಾಗೆ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾನೆ. ಸೂಪರ್ ಗೊತ್ತು. ನಾನು 10 ಮಾರ್ಕ್ಸ್ ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ ಗೈಸ್ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಕನ್ನಡಿ ಆಗೋ ಅನ್ಸಲ್ಲ. ಓ ಅಯ್ಯೋ ಐಲೈನರ್ ಮಾತ್ರ ದೆವ್ವ ಥರ ಹಾಕಿದ್ದಾನೆ, ಮಿಕ್ಕಿದೆಲ್ಲ ಓಕೆ. ಏನಿಲ್ಲ ನೋಡಿ ಗೈಸ್, ಕರೆಕ್ಟಾಗಿ ಹಾಕಿದ್ದಾನೆ. ಇದೇ ವಿಂಗ್ಸ್ ಜಾಸ್ತಿ ಇದ್ಬಿಟ್ಟವನೆ. ಪರವಾಗಿಲ್ಲ, ಓಕೆ ಅಷ್ಟು ಮಾತ್ರ ಮಾಡಿದ್ದಾನಲ್ಲ ಫಸ್ಟ್ ಟೈಮ್. ಯವ್ವಾ ನನ್ಗೆ ಹಾಕಿರೋ ಲಿಪ್ಸ್ಟಿಕ್ಗೂ ಆ ಫೌಂಡೇಶನ್ಗೂ ಯಾ ಸೂಪರ್ ಸೂಪರ್. ಅವನಿಗೆ ನಾನು 8 ರೇಟಿಂಗ್ಸ್, 8 ಇಲ್ಲ 9 ಕೊಡ್ತೀನಿ. ನಾನು 10 ಕೊಡ್ತೀನಿ. ನಾನು 9 ಕೊಡ್ತೀನಿ. ಇಲ್ಲಿ ಸ್ವಲ್ಪ ಐಲೈನರ್ ಇದಾಗಿದೆ ಅಲ್ಲ, ಏನಿಲ್ಲ. ಎಲ್ಲ ನೀವೇ ಮಾಡಿರೋದು ವಿಂಗ್ಸ್ ಜಾಸ್ತಿ ಚೆನ್ನಾಗೈತೆ ಬಿಡು. ರೇಟ್ ಮಾಡಿ ಗೈಸ್. ಇಷ್ಟು 10ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀನಿ ನಾನು? 9 ಮಾರ್ಕ್ಸ್ ಕಮೆಂಟ್ ಕೊಡ್ತೀನಿ. ಹಾಕ್ಬೇಕು. 500 ಅಬ್ಬಬ್ಬಬ್ಬ ಲ್ಯಾಟ್ರಿ. ನನಗೆ 100 ರೂಪೀಸ್ ಕೊಡ್ಬೇಕಂದ್ರೆ ಕಮೆಂಟ್ 100 ಹಾಕಿ. 500 500 ಕೊಡ್ಬೇಕಂದ್ರೆ ಕಮೆಂಟ್ ಹಾಕಿ ನೋಡೋಣ. ಎಷ್ಟು ಬೇಕು? 500 500.
ಯಾರಾದರೂ ಕಮೆಂಟ್ ಮಾಡಿದ್ರೆ ನಿಂಗೆ ಕೊಟ್ಟೆ ಕೊಡ್ತೀನಿ. ಕಮೆಂಟ್ ಮಾಡ್ತಾರೆ. ನಂಗೆ ಹೆಂಗೆ ಗೊತ್ತು? 500 ಹೇಳಿದೀವಿ. ಕೊಡಿ ಗೌತಮ್ಗೆ ಅಂತ ಕಮೆಂಟ್ ಹ್ಞೂ ಮಾಡ್ಬೇಕು. ಅವ್ರ ಮೇಕಪ್ ಚೆನ್ನಾಗಿದ್ರೆ ಆಮೇಲೆ ಕಮೆಂಟ್ ಹೋಗ್ಬಿಟ್ಟು ನಿಮ್ ಮಾಡಬೇಕು. ಫ್ರೆಂಡ್ ಮೊಬೈಲ್ ಯಾರು ಕಮೆಂಟ್ ಮಾಡಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ. ಆಮೇಲೆ ಹೋಗ್ಬಿಟ್ಟು ನಿನ್ ಫ್ರೆಂಡ್ ಮೊಬೈಲ್ ಅಲ್ಲಿ ಹೋಗ್ಬಿಟ್ಟು ಹಾ. ಈ ತರ ಕಮೆಂಟ್ ಮಾಡು 500 ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಳ್ಳೋ ಆಗಿಲ್ಲ. ಅವರಾಗವರೆ ಕಮೆಂಟ್ ಮಾಡ್ಬೇಕು. ಓಕೆ, ಏನಾರ ನೀನು ಹಂಗೆ ಮಾಡಿಸಿದ್ರು ನಂಗೆ ಗೊತ್ತಾಗುತ್ತೆ ಯಾರು ಮಾಡಿದ್ದಾರೆ ಅಂತ, ನಿಮ್ಮ ಫ್ರೆಂಡ್ಸ್ ಯಾರು ಏನು ಅಂತ. ಓಕೆನಾ? ಯಾವ್ದೋ ಥರನೂ ಮಾಡ್ಸಲ್ಲ. ಓಕೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಫಸ್ಟ್ ಟೈಮ್ ನನ್ನ ತಮ್ಮ ಮೇಕಪ್ ಮಾಡಿದ್ದಾನೆ ನನಗೆ. ಹೇರ್ ಸ್ಟೈಲ್ ಎಲ್ಲ ಮಾಡ್ಸೋಣ ಅನ್ಕೊಂಡೆ, ಬಟ್ ನಾನು ಕೂದಲು ಅವನ ಅಂತ ಕೊಡೋದಕ್ಕೆ ನಾನಂತೂ ರೆಡಿ ಇಲ್ಲ. ಯಾಕಂದ್ರೆ ಅಲ್ಲಿ ಅದಕ್ಕೆ ಇಲ್ಲಿಂದನೇ ನಮಸ್ಕಾರ ಆಗ್ತಾ ಇದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಗೈಸ್. ಗೊತ್ತಿದೆ ಅಲ್ಲ, ಕಮೆಂಟ್ ಮಾಡಿ. ಅವನು 500 ಕೊಡಬೇಕು ಅಂತಿದ್ರೆ ನೀವು ಕಮೆಂಟ್ ಮಾಡಿದ್ರೆ ಕೊಡೋದು ಗೈಸ್, ಇಲ್ಲಾಂದ್ರೆ ಅವನು ಕೊಡಲ್ಲ. ನಾವು ಹೇಳು ಕಮೆಂಟ್ ಹಾಕಿ ಅಂತ. ಕಮೆಂಟ್ ಹಲೋ, ನಾನು ಇನ್ನೊಂದು ಹೇಳ್ತೀನಿ. ನಮ್ಮ ಫ್ರೆಂಡ್ಸ್ ಯಾರು ಕಮೆಂಟ್ ಹಾಕಿದ್ರು ನಾನು ಕೊಡಲ್ಲ. ಯಾಕಂದ್ರೆ ನೀನು ಕೊಡ್ಲಿ ಅಂದ್ಬಿಟ್ಟು ಎಲ್ಲರೂ ಮಾಡ್ತಾರೆ. ಬೇರೆಯವ್ರ ಆಡಿಯನ್ಸ್ ಯಾರು ಆಗ್ಲಿ ಅಲ್ಲಿ ಕಮೆಂಟ್ ಬಂದಿರ್ಬೇಕು. ಯಾಕಂದ್ರೆ ನನ್ಗೆ ಗೊತ್ತು, ಶೋಭಾ ಆಂಟಿ ಮಾಡೇ ಮಾಡ್ಬಿಡ್ತೈತೆ, ಇಲ್ಲ ಉಮಾ ಆಂಟಿನೂ ಮಾಡ್ಬಿಡ್ತೈತೆ. ಸರಿ, ಉಮಾ ಆಂಟಿ ಶೋಭಾ ಆಂಟಿ ಈ ಥರ ನಮ್ಮವ್ರಿಗೆ ನಮ್ಮ ಫ್ರೆಂಡ್ಸ್ ಯಾರಾದರೂ ಮಾಡಿದ್ರು ಅಂದೆ ನಾನು 100 ಕೊಡೋದು. ಬೇರೆ ಆಡಿಯನ್ಸ್ ಯಾರಾದರೂ ಮಾಡಿದ್ರೆ ನಾನು 500 ಕೊಡ್ತೀನಿ. ಓಕೆ, ವಿಡಿಯೋನಲ್ಲೇ ಕೊಡ್ತೀನಿ. ಓಕೆ ಓಕೆ, ನೆಕ್ಸ್ಟ್ ವ್ಲಾಗಲ್ಲಾದರೆ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಾ ಇರೋರು. ಬಾಯ್ ಗೈಸ್.